ವಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತೇನು ಬೇಲ್ ವಿಚಾರ, ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣವರ ಬೇಲ್ ಭವಿಷ್ಯ ಇದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಗೆ ASP ಮನವಿಯನ್ನು ಮಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಆಗುತ್ತೆ. ಇದರಲ್ಲಿ ಅವಶ್ಯಕತೆ ಏನೆಂದು ರೇವಣ್ಣ ಪರ ವಕೀಲರು ವಾದ ಮಾಡಿದ್ದಾರೆ. ರೇವಣ್ಣ ಪರ ವಕೀಲ ಡಿ ಮೂರ್ತಿ ನಾಯಕರಿಂದ ವಾದ ಮಂಡಿಸಿದ್ದಾರೆ. KR ನಗರ ಠಾಣೆಯ FIR ಸಾರಾಂಶವನ್ನು ನಾಯಕರು ಓದ್ತಾ ಇದ್ದಾರೆ. ವಕೀಲ ಡಿ ಮೂರ್ತಿ ನಾಯಕರು ಓದ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಯನ್ನು ನಡೀತಾ ಇದೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ಗೆ ASP ಮನವಿ ಮಾಡಿರೋದು. ಪೋಕ್ಸೋ ಕೇಸ್ನಲ್ಲಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಆಗುತ್ತೆ. ಇದರಲ್ಲಿ ಅವಶ್ಯಕತೆ ಏನಿದೆ ಅಂಥೇಳಿ ರೇವಣ್ಣ ಪರ ವಕೀಲರು ಡಿ ಮೂರ್ತಿ ನಾಯಕರು ವಾದವನ್ನು ಮಂಡಿಸಿದ್ದಾರೆ. KR ನಗರ ಠಾಣೆಯ FIR ಸಾರಾಂಶವನ್ನು ನಾಯಕರು ಓದ್ತಾ ಇದ್ದಾರೆ. ಆ ಮೂಲಕ ಬೇಲ್ ವಿಚಾರ ಇವತ್ತು ತೀರ್ಮಾನ ಆಗುತ್ತೆ. ರೇವಣ್ಣವರ ಬೇಲ್ ವಿಚಾರ ನೋಡಿ, KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ, ಸಂತ್ರಸ್ತೆಯ ಮಗ ಕೊಟ್ಟಂಥ ದೂರಿನನ್ವಯ ನಡೀತಾ ಇರುವಂಥ ಬೇಲ್ ವಿಚಾರಣೆ. ಇದು ನಿರೀಕ್ಷಣಾ ಜಾಮೀನಿನ ವಿಚಾರಣೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ SIT ಅಧಿಕಾರಿಗಳು ಪ್ರಜ್ವಲ್ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ತನಿಖೆ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ MP ನಿವಾಸಕ್ಕೆ SIT ಅಧಿಕಾರಿಗಳ ತಂಡ ಹೋಗುತ್ತೆ. ಹಾಸನದ RC ರಸ್ತೆಯಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರ ನಿವಾಸ, MP ನಿವಾಸಕ್ಕೆ ಹೋಗ್ತಾರೆ. ಯಾಕೆ ಅಲ್ಲಿಗೆ ಹೋಗ್ತಾರೆ ಮಹಜರಿಗೆ ಅಂತ ಹೇಳಿದರೆ, ನಿನ್ನೆ ಜನಪ್ರತಿನಿಧಿ, ಹಾಸನದ ಜನಪ್ರತಿನಿಧಿಯೊಬ್ಬರು ಏನು ದೂರನ್ನು ಕೊಟ್ಟಿದ್ರು, FIR ಅನ್ನು ದಾಖಲು ಮಾಡಿದ್ರು, CID ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದರಲ್ಲಿ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು MP ಮನೆಗೆ ಹೋದಾಗ ನನ್ನ ಮೇಲೆ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ನನಗೆ ಗನ್ ತೋರಿಸಿ ವಿಡಿಯೋ ಮಾಡಿಕೊಂಡು ನನ್ನ ಜೊತೆಯಲ್ಲೇ ಅಸಭ್ಯವಾಗಿ ವರ್ತಿಸಿದ್ದಾರೆ, ಮತ್ತು ನನ್ನ ಗಂಡನಿಂದಾಗಿ ಪ್ರಜ್ವಲ್ ರೇವಣ್ಣ ಅವರ ತಾಯಿಗೆ ಟಿಕೆಟ್ ಮಿಸ್ ಆಯಿತು, ಆ ಕಾರಣದಿಂದ ನಿಮ್ಮಿಬ್ಬರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಡಿಯೋ ಮಾಡಿಕೊಂಡು ಪದೇ ಪದೇ ನನಗೆ ಹಿಂಸೆ ಮಾಡಿದ್ದಾರೆ, ಮತ್ತೊಮ್ಮೆ ಕರೆದಾಗ ಬರಬೇಕು, ಇಲ್ಲ ಅಂತ ಹೇಳಿದರೆ ಎಲ್ಲ ಕಡೆ ಶೇರ್ ಮಾಡಿಬಿಡ್ತೀನಿ ಅಂತೇಳಿ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, MP ನಿವಾಸದಲ್ಲೇ ಈ ದೌರ್ಜನ್ಯ ಆಗಿದೆ ಅನ್ನೋದಕ್ಕೋಸ್ಕರ ಈಗ SIT ಅಧಿಕಾರಿಗಳು ಕೆಲವೇ ಹೊತ್ತಿನಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಈಗ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇನ್ನೆಷ್ಟೊತ್ತಾಗತ್ತೆ MP ನಿವಾಸಕ್ಕೆ ಹೋಗೋದಕ್ಕೆ? ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ? ಆ MP ನಿವಾಸದ ಮಹಜರು ಎಷ್ಟು ಪ್ರಮುಖ ಆಗುತ್ತೆ ಖುಷ್ವಂತ್? ಇಡೀ ಒಂದು ಪ್ರಕರಣದಲ್ಲಿ ಹಾಸನದ MP ನಿವಾಸದ ಮಹಾಜರ್ ಕೂಡ ಪ್ರಮುಖ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಅಂದರೆ ಈಗೇನು ಎರಡನೇ ಸಂತ್ರಸ್ತ ಮಹಿಳೆ ಏನಿದ್ದಾಳೆ, ಆಕೆ ನೀಡಿರುವಂತಹ ದೂರಿನಲ್ಲಿ ನನಗೆ ಅತ್ಯಾಚಾರ ಮತ್ತು ನನಗೆ ಒಂದು ಏನು ಕೃತ್ಯ ನಡೆದಿದೆ ಅದು ಹಾಸನದ MP ನಿವಾಸದಲ್ಲೇ ನಡೆದಿದೆ. MP ಅವರು ನಾನು ಅವರ ಮನೆಗೆ ಹೋದಾಗ MP ನಿವಾಸದ ಮನೆ ರೂಮ್ಗೆ ಕರೆದುಕೊಂಡೋಗಿ ನನ್ನ ಮೇಲೆ ಬಲಾತ್ಕಾರವನ್ನು ಮಾಡಿದರು ಅನ್ನುವಂಥದ್ದು ಆ ದೂರಿನಲ್ಲಿ ಮುಖ್ಯವಾಗಿ ಇರೋದು. ಹಾಗಾಗಿ ಈ ಹಾಸನದ MP ನಿವಾಸದ ಬಳಿ ಈಗ SIT ತಂಡ ಆಗಮಿಸುವ ಸಾಧ್ಯತೆ ಇದೆ. ಇನ್ನು ಎಷ್ಟೊತ್ತಿಗೆ ಆಗಮಿಸ್ತಾರೆ ಅಂದರೆ, ಸದ್ಯಕ್ಕೆ ಈ ಒಂದು SIT ತಂಡ ಈಗ ಇಬ್ಬರು ಸಂತ್ರಸ್ತೆಯೊಂದಿಗೆ ಹಾಸನದ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಏನು ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ ಮತ್ತು ಪರಿಶೀಲನೆಯನ್ನು ಮಾಡ್ತಿರೋದು. ಹೀಗಾಗಿ ಅಲ್ಲಿ ಎಲ್ಲ ಅವರ ಸಾಕ್ಷಿ ಆಧಾರಗಳು ಮಹಜರ್ ಮುಗಿದ ಮೇಲೆ ಅವರು ಹಾಸನಕ್ಕೆ ಬರುವ ಸಾಧ್ಯತೆ ಇದೆ. ಇಲ್ಲಿಗೆ ಬರುವಂತಹ ಸಾಧ್ಯತೆ ಸುಮಾರು ಹೊಳೆನರಸೀಪುರದಿಂದ ಅವರು ಹೊರಟರು ಕೂಡ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಜೊತೆಗೆ ಈಗಲೂ ಪ್ರೆಸೆಂಟ್ ಕೂಡ ಅವರು ಹೊಳೆನರಸೀಪುರದ ಸಚಿವ ಮಾಜಿ ರೇವಣ್ಣ ಅವರ ಮನೆಯಲ್ಲೇ ಇರೋ ಕಾರಣ ಅಲ್ಲಿಂದ ಅವರು ಮುಗಿಸಿ ಬಹುಶಃ ಅದೇ ಸಂತ್ರಸ್ತೆಯರನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಹೊಳೆನರಸೀಪುರದ ಮಾಜಿ ಸಚಿವ HT ರೇವಣ್ಣ ಅವರ ಮನೆಯಲ್ಲಿ ನಡೆಸಿರುವಂತಹ ಮಹಜರ್ ರಿಪೋರ್ಟ್ ಏನಿದೆ ಅಷ್ಟೇ ಮುಖ್ಯ. ಹಾಸನದ MP ನಿವಾಸವೂ ಕೂಡ ಮುಖ್ಯವಾಗುತ್ತೆ. ಈಗಾಗಲೇ ಹಾಸನದ MP ನಿವಾಸದ ಬಳಿಯೇ ಹಾಸನದ SP ಕಚೇರಿ ಇದ್ದು ಅಲ್ಲಿಗೆ ಕೆಲ ಪೊಲೀಸರನ್ನ ಕೂಡ ಭದ್ರತೆಗಾಗಿ ಕರೆಸಿ ಅಲ್ಲಿ ಇರಿಸಿಕೊಂಡಿದ್ದಾರೆ. ಬಹುಶಃ ಅವರು ಕೂಡ ಏನು SIT ಟೀಮ್ ಒಂದು ವೇಳೆ ಹಾಸನದ MP ನಿವಾಸಕ್ಕೆ ಬಂದರೆ ಅವರನ್ನು ಭದ್ರತೆಗಾಗಿ ನಿಯೋಜಿಸಬಹುದು. ಹೀಗಾಗಿ ಹಾಸನದ MP ನಿವಾಸದ ಮಹಜರ್ ಕೂಡ ಈ ಒಂದು ನಿಮ್ಮೆಲ್ಲ ಮಾಹಿತಿಗಾಗಿ